ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಗೆ ಸಪೋರ್ಟ್ ಮಾಡಿ. ಕನ್ನಡದ ಕನ್ನಡ ಯೂಟ್ಯೂಬಲ್ಲಿ ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ಬರ್ತಾಯಿದೆ ಕನ್ನಡ ಯೂಟ್ಯೂಬ್ ಕಮ್ಯುನಿಟೀಲಿ. ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿ. ಸೊ ಅದೇ ನಾನು ಕೇಳ್ಕೊಳ್ಳೋದು. ಸೊ ಸುಮಾರು ಜನ ಕಷ್ಟ ಬೀಳ್ತಾಯಿದ್ದಾರೆ ಕನ್ನಡ ಯೂಟ್ಯೂಬಲ್ಲಿ, ಅವ್ರ ಕಂಟೆಂಟ್ ನೋಡಿ. ಸೊ ಅವ್ರಿಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅವ್ರು ಹೇಳಿದ್ದಕ್ಕಾದರೂ ಸಪೋರ್ಟ್ ಮಾಡಿ ಪ್ಲೀಸ್. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವೊಂದು ವಾಟರ್ ಪಂಪ್ ಮಾಡ್ತಾ ಇದ್ದೀವಿ. ಅಂಡ್ ಸಿಂಪಲ್ ಆಗಿ ಮನೆಯಲ್ಲೇ ಇದನ್ನು ರೆಡಿ ಮಾಡ್ಕೋಬೋದು. ಒಂದು ಸೈನ್ಸ್ ಪ್ರಾಜೆಕ್ಟ್ ಮತ್ತೆ ಒಂದು ಸ್ಕೂಲ್ ಡೇ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಇದನ್ನು ನೋಡಿ ಯಾವ ಥರ ಇದೆ ಅಂತ. ಇದು DC ಮೋಟ್ರು, ಇದು ಬ್ಯಾಟ್ರಿ. ಇದು ಸುಮ್ಮನೆ ಬೇಸ್ ಕೆಳಗಡೆ HW ಬ್ಯಾಟ್ರಿಯನ್ನು ಹಾಕೊಂಡಿದ್ದೀನಿ. ಮತ್ತೆ ಇಲ್ಲೊಂದು ಆನ್ ಆಫ್ ಸ್ವಿಚ್, ಮತ್ತೆ ಇಲ್ಲಿ ಇನ್ಪುಟ್ಟು ಅಂದರೆ ನೀರು ಒಳಗಡೆಕ್ಕೆ ಇದು ತಗೊಳುತ್ತೆ ಇಲ್ಲಿ ಹಾಕಿದ್ರೆ. ಮತ್ತೆ ಇಲ್ಲಿ ಔಟ್ಪುಟ್ ಬರುತ್ತೆ. ಇಲ್ಲಿ ಔಟ್ಪುಟ್ ಅನ್ನೋದು ಹಿಂಗೆ ಬರುತ್ತೆ. ಅಂಡ್ ಕನ್ನಡದವ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಂಡ್ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ನಮಗೆ ಫಸ್ಟ್ ಬೇಕಾಗಿರೋ ಕಾಂಪೋನೆಂಟ್ಸ್ ಏನಂದರೆ ಒಂದು ಲಿಥಿಯಂ ಅಯನ್ ಬ್ಯಾಟ್ರಿ, ಮತ್ತೆ ಒಂದು ಬಾಟಲ್ ಕ್ಯಾಪು, ಮತ್ತೆ ಒಂದು ಮೆಂಥೋ ಪ್ಲಸ್ ಬಾಕ್ಸು, ಒಂದು DC ಮೋಟ್ರು, ಮತ್ತೆ ಒಂದು ಪೈಪು, ಒಂದು ರಿಫೀಲು, ಮತ್ತು PVC ಶೀಟು. ಅದನ್ನು ಚಿಕ್ಕ ಚಿಕ್ಕಾಗಿ ಕಟ್ ಮಾಡ್ಕೋಬೇಕು. ಫಸ್ಟ್ ನಾವು ಇದನ್ನು ಕಟ್ ಮಾಡೋಣ. ಈ ಕ್ಯಾಪನ್ನು ನಾವು ಒಂದು ಪ್ಲೇಟ್ ಥರ ಮಾಡ್ಕೋಬೇಕು. ಈ ಥರ ಇಲ್ಲಿಗೆ ಕಟ್ ಮಾಡ್ಕೋಬೇಕು. ನೋಡಿ, ಕಟ್ ಮಾಡ್ಕೊಂಡಿದ್ದೀನಿ ನಾನು. ಅದು ಸ್ವಲ್ಪ ಬೆಂಡ್ ಆಗಿದೆ. ಅದು ಫ್ಲಾಟ್ ಆಗಿರಬೇಕು ಕ್ಯಾಪು. ಮತ್ತು ಈ ರಿಫಿಲನ್ನು ಇಲ್ಲಿ ಫಿಕ್ಸ್ ಮಾಡೋಣ. ನೋಡಿ, ಹೋಲ್ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ರಬ್ ಮಾಡಬೇಕು, ಯಾಕಂದರೆ ಅದು ಫೆವಿಕ್ವಿಕ್ನಿಂದ ಆಗಿದ್ರೆ PVC ಶೀಟು ಚೆನ್ನಾಗಿ ಅಂಟ್ಕೋಬೇಕಲ್ಲ ಅದಕ್ಕೆ. ನೋಡಿ, ರಿಫಿಲನ್ನು ಫಿಕ್ಸ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಫೆವಿಕ್ವಿಕ್ ಹಾಕೊಳ್ಳೋಣ, ಅದು ಬರಬಾರ್ದು ಮತ್ತೆ. ಅದು ಫಿಕ್ಸ್ ಆಗೋಯ್ತು. ನೋಡಿ, ಅದನ್ನು ಕಟ್ ಕೂಡ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಶೀಟನ್ನು ನಾವು 4 ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಇದಕ್ಕೆ ಕ್ಯಾಪ್ಗೆ ಅದನ್ನು ಫಿಕ್ಸ್ ಮಾಡ್ಕೋಬೇಕು. ಫೆವಿಕ್ವಿಕ್ಕಿಂದನೇ ಫಿಕ್ಸ್ ಮಾಡೋದು. ಈ ಥರ ಒಂದೊಂದೇ ಫಿಕ್ಸ್ ಮಾಡ್ಕೋಬೇಕು. 4 ಕಟ್ ಮಾಡ್ಕೊಂಡಿದ್ದೀನಿ. ನೀವು 6 ಅಂದರೂ 6 ಕೂಡ ಹಾಕ್ಕೋಬೋದು. 6 ಪೀಸಸ್ ಕೂಡ ಇದರಲ್ಲಿ ಫಿಕ್ಸ್ ಮಾಡ್ಕೋಬೋದು. 4 ಇದ್ದರೆ ಸಾಕು. ನೋಡಿ, ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಏನಂದರೆ ಈ ಕ್ಯಾಪ್ ಇದೆಯಲ್ಲ ಮೆಂಥೋ ಪ್ಲಸ್ದು, ಇದನ್ನು ಓಪನ್ ಮಾಡಿಕೊಂಡು ಇಲ್ಲಿ ನಾವು ಮೋಟ್ರನ್ನು ಫಿಕ್ಸ್ ಮಾಡ್ಕೋಬೇಕು. ಮೋಟ್ರಿಗೆ ಹೋಲ್ ಹಾಕ್ಕೊಂಡು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ನೋಡಿ, ಹೋಲ್ ಹಾಕ್ಕೊಂಡಿದ್ದೀನಿ, ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಫೆವಿಕ್ವಿಕ್ಕಿಂದ ಅಂಟಿಸ್ಕೊಂಡಿದ್ದೀನಿ. ಫಿಕ್ಸ್ ಆಗೋಯ್ತು. ನೋಡಿ ಎಷ್ಟೊಂದು ಗಟ್ಟಿಯಾಗಿದೆ. ನೋಡಿ, ಫಿಕ್ಸ್ ಆಗೋಯ್ತು. ಮತ್ತು ಇವಾಗ ಈ ಕ್ಯಾಪ್ಗೆ ಹೋಲ್ ಹಾಕೋಬೇಕು. ಪೈಪ್ ಇದೆ ಅಲ್ಲ ನಮ್ಮ ಹತ್ರ, ಚಿಕ್ಕ ಪೈಪು. ಆ ಪೈಪು ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಲ್ಸ್ ಹಾಕೋಬೇಕು. ಇಲ್ಲೊಂದು ಒಂದು ಇನ್ಪುಟ್ಟು, ಇನ್ನೊಂದು ಔಟ್ಪುಟ್ಟು. ಈ ಥರ ನೋಡಿ, ಸೆಂಟ್ರಲ್ ಕರೆಕ್ಟಾಗಿ ಹೋಲ್ ಹಾಕೋಬೇಕು. ಇದನ್ನು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಇದು ಕೂಡ ತುಂಬ ಒಳಗಡೆಕ್ಕೆ ಹೋಗಬಾರ್ದು. ಆ ಪ್ಲೇಟು ಎಷ್ಟೊಂದು ಫ್ಲಾಟ್ ಆಗಿದೆಯೋ ಇದು ಕೂಡ ಅಷ್ಟೇ ಇರಬೇಕು ಪೈಪು. ಈ ಥರ ನೋಡಿ, ಈ ಥರ ಫಿಕ್ಸ್ ಮಾಡ್ಕೋಬೇಕು. ಮತ್ತು ಫೆವಿಕ್ವಿಕ್ ಹಾಕ್ಕೊಂಡು ಗಟ್ಟಿಯಾಗಿ ಫಿಕ್ಸ್ ಮಾಡ್ಕೋಬೇಕು. ಇವಾಗ ಏನಂದರೆ ಇದಿದೆ ಅಲ್ಲ ಫ್ಯಾನು, ಈ ಫ್ಯಾನ್ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಆ ಮೋಟ್ರ್ ಬುಷ್ ಇದೆ ಅಲ್ಲ ಅದಕ್ಕೆ ಗಟ್ಟಿಯಾಗಿ ಫಿಕ್ಸ್ ಮಾಡ್ಕೋಬೇಕು. ಮತ್ತು ಅದು ನಾವೇನಾದರೂ ಎಲ್ಲ ರೆಡಿ ಆದಮೇಲೆ ಹೊಟ್ಟೋಗ್ಬಾರ್ದು, ಅದು ಕಿತ್ಬರಬಾರ್ದು. ನೋಡಿ, ಕರೆಕ್ಟಾಗಿ ಫಿಕ್ಸ್ ಆಯಿತು ಒಂದೇ ಸಲ. ಆ್ಯಂಡ್ ಇವಾಗ ಇನ್ನೊಂದು ಪೈಪ್ ತಗೋಬೇಕು. ಇನ್ನೊಂದು ಪೈಪ್ ತಗೊಂಡು ಈ ಪೈಪನ್ನು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಇದು ಔಟ್ಪುಟ್ಟು, ನೀರು ಆಚೆ ಬರೋಕ್ಕೆ. ಇದು ಈ ಥರ ನೋಡಿ, ಫಿಕ್ಸ್ ಮಾಡ್ಕೊಂಡಿದ್ದೀನಿ.
ರೆಡಿ ಆಗೋಯ್ತು. ಮೋಟ್ರ್ ಆದರೆ ವಾಟರ್ ಪಂಪ್ ಆದರೆ ರೆಡಿ ಆಗೋಯ್ತು. ಇವಾಗ ಇದನ್ನೇ ಯಾವುದಕ್ಕಾದ್ರೂ ಒಂದು ಬಾಕ್ಸ್ಗೆ ಮೌಂಟ್ ಮಾಡೋಣ. ನೋಡಿ, ಒಂದು HW ಬ್ಯಾಟ್ರಿ ತಗೊಂಡಿದ್ದೀನಿ. ಅದು ಸುಮ್ಮನೆ ಬೇಸ್ ಕೆಳಗಡೆ ಅಷ್ಟೇ. ಮತ್ತು ಆ ಕಡೆ ಒಂದು ಲಿಥಿಯಂ ಅಯಾನ್ ಬ್ಯಾಟ್ರಿ ಇದೆಯಲ್ಲ, ಅದು ಮೋಟ್ರಿಗೆ ಪವರ್ ಇನ್ಪುಟ್ಟು. ನೋಡಿ, ವೈರಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ನಿಮಗೆ ಒಂದ್ಸಲ ಹೇಳ್ತೀನಿ ನೋಡಿ. ಮೋಟ್ರಿಂದ ಪಾಸಿಟಿವ್ ನೆಗೆಟಿವ್ ಬಂದು ಒಂದು ವೈರು ಡೈರೆಕ್ಟ್ ಹಾಕಿ ಮೋಟ್ರ್ ಕೊಟ್ಟಿದ್ದೀನಿ. ಇನ್ನೊಂದು ವೈರು ಸ್ವಿಚ್ಗೆ ಹೋಗಿಬಿಟ್ಟು ಆ ಸ್ವಿಚ್ಚಿಂದ ಗ್ರೀನ್ ಕಲರ್ ವೈರ್ ಅನ್ನೋದು ಮತ್ತೆ ಮೋಟ್ರಿಗೆ ಬಂದಿದೆ ಇನ್ಪುಟ್ಟು ಅಷ್ಟೇ. ಇವಾಗ ಸ್ವಿಚ್ ಆನ್ ಮಾಡಿದ್ರೆ ಮೋಟ್ರ್ ಅನ್ನೋದು ವರ್ಕ್ ಆಗುತ್ತೆ. ಮತ್ತು ಇಲ್ಲಿ ನೀರು ಒಯ್ಕೊಳ್ಳೋಕ್ಕೆ, ಇದರಲ್ಲಿ ನೀರು ಒಯ್ದರೆ ನಮಗೆ ಮೋಟ್ರ್ ಅನ್ನೋದು ಆನ್ ಆಗುತ್ತೆ. ಇವಾಗ ಟೆಸ್ಟ್ ಮಾಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸಲ ಟೆಸ್ಟ್ ಮಾಡೋಣ. ನೋಡಿ ಯಾವ ಥರ ಇದೆ ಅಂತ. ಇದೊಂದು ಸೈನ್ಸ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು, ಅಂದರೆ ಸ್ಕೂಲ್ ಪ್ರಾಜೆಕ್ಟು. ನೋಡಿ, ಇವಾಗ ಇಲ್ಲಿ ನೀರು ಒಯ್ಯಬೇಕು. ಗೈಸ್, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ಇದು ಕೆಪಾಸಿಟಿ 1 ಲೀಟ್ರು. ಈ ಬಾಕ್ಸು ಸ್ವಲ್ಪ ದೊಡ್ಡ ಬಾಕ್ಸೇ ತೊಗೊಂಡಿದ್ದೀನಿ. ನೋಡಿ, 1 ಲೀಟ್ರು ನೀರು ಹಾಕಿದ್ದೀನಿ. ಕಾಣಿಸ್ತಾ ಇದೆಯಾ ನೀರು? ಇವಾಗ ಆನ್ ಮಾಡೋಣ, ಒಂದು ಸಲ ಟೆಸ್ಟ್ ಮಾಡೋಣ. ಇದು ಒಂದೇ ಸಲ ಆನ್ ಮಾಡಿದ್ರೆ ಆನ್ ಆಗಲ್ಲ. ನೋಡಿ, ಬರಲ್ಲ ನೀರು. ಇಲ್ಲಿವರೆಗೂ ಇದೆ ನೋಡಿ ನೀರು, ಕಾಣಿಸ್ತಾ ಇದೆಯಾ? ಇವಾಗ ಆನ್ ಮಾಡ್ತೀನಿ, ಬರಲ್ಲ ಅದು. ಯಾಕಂದರೆ ಅದು ಲೋಡ್ ಅನ್ನೋದು ಆಗಬೇಕು. ಇಲ್ಲಾಂದರೆ ಅದು ನಾವು ಯಾವುದಾದ್ರೂ ಒಂದು ಮೋಟ್ರ್ ತಗೊಂಡ್ರೆ ಅದಕ್ಕೆ ಲೋಡ್ ಹಾಕಬೇಕು ಅಂತ ಇರ್ತೀವಲ್ಲ, ಇದಕ್ಕೆ ಕೂಡ ಲೋಡ್ ಹಾಕಿದ್ರೆ ವರ್ಕ್ ಆಗುತ್ತೆ. ನೋಡಿ, ಮೇಲೆಯಿಂದ ಸ್ವಲ್ಪ ನೀರು ಹಾಕಿದ್ರೆ ಇದು ಕೂಡ ವರ್ಕ್ ಆಯಿತು. ನೋಡಿ, ನೀರು ಕಡಿಮೆ ಆಗ್ತಾಯಿದೆ, ಆಚೆ ಬರ್ತಾಯಿದೆ. ಆ್ಯಂಡ್ ಪ್ರಾಜೆಕ್ಟ್ ಆದರೆ ಸಕ್ಸಸ್ ಆಗೋಯಿತು. ನೀವೇ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರಾದರೂ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ನೋಡಿ, ನೀರು ಕಡಿಮೆ. ಗೈಸ್, ಏನೋ ಒಂದು ಕಮೆಂಟ್ ಮಾಡಿ, ಯಾಕಂದರೆ ವೀಡಿಯೋಸ್ ಏನು ಮಾಡಬೇಕಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ನಿಮಗೆ ಎಂಥ ಕಂಟೆಂಟ್ ಬೇಕಂತ ಹೇಳ್ಬಿಟ್ಟು, ಅಂದರೆ ಯಾವ ಪ್ರಾಜೆಕ್ಟ್ ಬೇಕಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಗೈಸ್, ಮೋಟ್ರ್ ಆದರೆ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾಯಿದೆ. ಆದರೆ ನೀವೇ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕನ್ನಡದವರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಡಾಕ್ಟರ್ ಬ್ರೋ ಲೈವ್ ಯಾರು ನೋಡಿದ್ರೋ ಫಸ್ಟ್ ಲೈವು ಕಮೆಂಟ್ ಮಾಡಿ. ನಾನಂತೂ ಫುಲ್ ನೋಡಿದೆ. ಆ್ಯಂಡ್ ಅವ್ರು ಹೇಳಿದ್ದು ವಿಷಯ ನೀವು ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು. ಅವ್ರ ಮಾತಿಗಾದರೂ ಬೆಲೆ ಕೊಡಿ ಪ್ಲೀಸ್. ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ, ಸಪೋರ್ಟ್ ಮಾಡಿ. ಆ್ಯಂಡ್ ಪ್ರಾಜೆಕ್ಟ್ ಕೂಡ ಸಕ್ಸಸ್ ಆಯಿತು. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಏನು ಮಾಡಬೇಕಂತ ಹೇಳ್ಬಿಟ್ಟು ಕಮೆಂಟ್ ಕೂಡ ಮಾಡಿ. ಏನೋ ಒಂದು ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋ ಏನು ಮಾಡಬೇಕಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋ ಅದೇ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರನೇ ನಮಗೆ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಅನ್ನೋದು ಬರೋದು, ಇಲ್ಲಾಂದರೆ ಇಂಟ್ರೆಸ್ಟ್ ಬರೋಲ್ಲ. ಆ್ಯಂಡ್ ನೀರಾಗೋಯ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಎಲ್ಲರಿಗೂ ಬಾಯ್ ಬಾಯ್. ಆ್ಯಂಡ್ ಇವಾಗ ನೋಡಿ, ಖಾಲಿ ಮೋಟ್ರ್ ಅನ್ನೋದು ರನ್ ಆಗ್ತಾಯಿದೆ ನೋಡಿ ಅಂತ. ಏನೋ ಒಂದು ಕಾಮೆಂಟ್ ಮಾಡಿಬಿಟ್ಟು ಹೋಗಿ, ವೀಡಿಯೋಗೆ ಲೈಕ್ ಮಾಡಿ. ಆ್ಯಂಡ್ ಬಾಯ್ ಬಾಯ್.